ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಚಾಕ್ಲೇಟ್ ಕೇಕ್ ಯಾವ ತರ ಮಾಡೋದು ಅಂತ ನೋಡೋಣ. ಫಸ್ಟ್ 1 ಕಪ್ ಮೈದಾ ತಗೊಬೇಕು, ಮತ್ತೆ 1 ಕಪ್ ಶುಗರ್ ಸೇಮ್ ಅಳತೆನಲ್ಲೇ ತಗೊಬೇಕು, ಮತ್ತೆ ಚಾಕ್ಲೇಟ್ ಪೌಡರ್ ಕೂಡ ಅಷ್ಟೇ 2 ಸ್ಪೂನ್. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟ್. 2.5 ಸ್ಪೂನ್ ತಗೊಂಡಿದ್ದೀನಿ. ಬೇಕಿಂಗ್ ಪೌಡರು ಮತ್ತೆ ಬೇಕಿಂಗ್ ಸೋಡಾ ಮತ್ತೆ ವೆನಿಲಾ ಎಸೆನ್ಸ್. ಇದನ್ನು ಅಷ್ಟೇ ಟೇಸ್ಟ್ ಮತ್ತೆ ಸ್ಮೆಲ್ ಕೂಡ ಅಷ್ಟೇ ಸಖತ್ತಾಗಿ ಬರುತ್ತೆ. ಹಾಗಾಗಿ ಮತ್ತೆ ಎಗ್ಗುನು ಅಷ್ಟೇನೆ, ನೀವು 2 ತಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಕ್ವಾಂಟಿಟಿ ಕಡಿಮೆ ತಗೊಂಡಿರೋದ್ರಿಂದ ಒಂದೇ ಒಂದು ತಗೊಂಡಿದ್ದೀನಿ. ಮತ್ತೆ 1 ಕಪ್ ಎಣ್ಣೆ, 1 ಕಪ್ ಹಾಲು ಎಲ್ಲಾನು ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಕ್ಲೀನಾಗಿ ಒಂಥರ ಗಂಟಿಲ್ದೆ ಇರೋ ತರ ಅಂಟು ನೀಟಾಗಿ ಬರಬೇಕು. ಯಾವ ತರ ಅಂತ ತೋರಿಸ್ತೀನಿ ನೋಡಿ. ನೀಟಾಗಿ ಮಿಕ್ಸ್ ಮಾಡಬೇಕು. ಇದ್ರಲ್ಲಿ ಸ್ವಲ್ಪ ಏನಾದರೂ ಗಟ್ಟಿ ಆದ್ರೆ ಹಾಲು ತಗೊಳ್ಳಿ, ಬೇರೆ ಏನು ತಗೊಬೇಡಿ. ಹಾಲು ತಗೊಂಡು ಮಿಕ್ಸ್ ಮಾಡ್ಕೊಬೇಕು. ನೀಟಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಬೇಕು ನೋಡಿ. ಈ ತರ ಮಿಕ್ಸಿಂಗ್ ಮಾಡಬೇಕು ಕ್ಲೀನಾಗಿ. ನೋಡ್ರಿ, ಒಂಚೂರು ಅಂಟಿಲ್ಲ ಏನಿಲ್ಲ. ಹಾಲು ಹಾಕೊಳ್ಳಿ. ಎಕ್ಸ್ಟ್ರಾ ಏನಾದರೂ ಗಂಟಾಗಿದ್ರೆ ಕಡಿಮೆ ಆದ್ರೆ ಏನಾದರೂ ಕ್ವಾಂಟಿಟಿ ಹಾಲು ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಚಾಕ್ಲೇಟ್ ಪೌಡರ್ ಹಾಕಿರೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಕಲರಿಂಗ್ ಅಷ್ಟೇ, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ನೋಡಿ. ಈ ತರ ಇರಬೇಕು. ಎತ್ತಿದ್ರೆ ಅದು ಕಾಣ್ತದೆ ಇರೋ ತರ ಎಲ್ಲಾನು ಕ್ಲೀನಾಗಿ. ಅದಾದ್ಮೇಲೆ 2 ನಿಮಿಷ ಬಿಟ್ಟು ನೀಟಾಗಿ ಅದನ್ನ ಮಿಕ್ಸ್ ಮಾಡ್ಕೊಂಡು ಒಂದು ಬಟರ್ ಪೇಪರ್ ತಗೊಬೇಕು, ಮತ್ತೆ ಒಂದು ಪಾತ್ರೆ. ಅದಕ್ಕಂತಾನೆ ಪಾತ್ರೆ ಬರುತ್ತೆ. ನಾನಿಲ್ಲಿ ಹಾರ್ಟ್ ಶೇಪ್ ತಗೊಂಡಿದ್ದೀನಿ ಪಾತ್ರೆ, ಚೆನ್ನಾಗಿದೆ. ಅಲ್ಯೂಮಿನಿಯಂದು. ಕೇಕ್ ಅಂತಾನೆ ಬರುತ್ತೆ ಸಪರೇಟ್ ಆಗಿ. ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಬರುತ್ತೆ. ಬಟರ್ ಪೇಪರ್ ಹಾಕೊಂಡು ನೀಟಾಗಿ ಕುಂಡ್ರಿಸ್ಕೊಬೇಕು ಅದನ್ನ. ಅದಾದ್ಮೇಲೆ ಕೇಕ್ ಕನ್ಸಿಸ್ಟೆನ್ಸಿ ಮಾಡಿದೀವಲ್ಲ ಅದನ್ನ ಹಾಕೊಬೇಕು. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ರೆ ಅದಕ್ಕೆ ಮತ್ತೆ ಇಲ್ಲಿ ಓವನ್ ಅಲ್ಲಿ ಇಡ್ತಾ ಇದ್ದೀನಿ ನಾನಿಲ್ಲಿ. ಓವೆನ್ ನೀಟಾಗಿರ್ಬೇಕು, ಬೇರೆ ಏನು ಸ್ಮೆಲ್ ಇರಬಾರ್ದು, ಚೆನ್ನಾಗಿರುತ್ತೆ. ಓವೆನ್ ಅಲ್ಲಿ ಇಟ್ಕೊಂಡು ಕ್ಲೋಸ್ ಮಾಡಿ. ಮಾಮೂಲಿ ಯಾವಾಗೂ ಓವೆನ್ ಅಲ್ಲಿ ಮಾಡೋರಿಗೆ ಗೊತ್ತಿರುತ್ತೆ. ಕೆಲವ್ರಿಗೆ ಸ್ಟಾರ್ಟಿಂಗ್ ಮಾಡೋರಿಗೆ ಎಷ್ಟು ಇಡಬೇಕು ಅಂತ ಗೊತ್ತಿರೋದಿಲ್ಲ. 42 ಮಿನಿಟ್ಸ್ ಇಟ್ರಿ ಚೆನ್ನಾಗಿ ಬರುತ್ತೆ ಕೇಕು. 42 ಮಿನಿಟ್ಸ್ ಆದ್ಮೇಲೆ ಅದೇ ಸ್ಟಾಪ್ ಆಗುತ್ತೆ ನೋಡಿ. ತೆಗ್ದಿದ್ದಾದ್ಮೇಲೆ ಈ ತರ ಬಂದಿದೆ, ಚೆನ್ನಾಗಿ ಬಂದಿದೆ ಅಲ್ವಾ. ತರ ಹಾಕೊಂಡು ಬಟರ್ ಪೇಪರ್ನ ತೆಗೆದ್ಬಿಡಿ. ಮತ್ತೆ ನಿಮ್ಗೆ ಡಿಸೈನ್ ಏನಾದರೂ ಬೇಕಂದ್ರೆ ಮಾಡ್ಕೊಳ್ರಿ, ಚೆನ್ನಾಗಿರುತ್ತೆ. ನಾನಿಲ್ಲಿ ಡಿಸೈನ್ ಮಾಡ್ಕೊಂಡಿಲ್ಲ, ಬೇಕಾದ್ರೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಓಕೆನಾ. ಥ್ಯಾಂಕ್ ಯು ಸೋ ಮಚ್.